ಪ್ರೋಟೀನ್ ಎಲ್ಲ ತಗೋಬಾರ್ದಪ್ಪ, ಹೆಲ್ತ್ ಹಾಳಾಗ್ಬಿಡತ್ತೆ, ಜಾಸ್ತಿ ಪ್ರೋಟೀನ್ ಕೊಟ್ಟರೆ ಕಿಡ್ನಿ ಹೋಗ್ಬಿಡತ್ತೆ, ಈ ಥರ ತುಂಬ ಜನ ಹೇಳೋದನ್ನ ನೀವು ಕೇಳಿಸ್ಕೊಂಡಿರ್ಬೋದು. ಮೇ ಬಿ ನಿಮ್ಮ ಅಕ್ಕಪಕ್ಕದ ಮನೆಯವರು ಅಥವಾ ನಿಮ್ಮದು ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೋ ಒಬ್ರು ಹೇಳಿರ್ತಾರೆ ಈ ಮಾತನ್ನ. ಸೊ ಪ್ರೋಟೀನ್ ಹಾಗಿದ್ರೆ ನಾವು ಎಷ್ಟು ಕೊಡಬೇಕು ನಮ್ಮದು ಬಾಡಿಗೆ? ನಾರ್ಮಲಿ ನಾವು ಪ್ರೋಟೀನ್ ಒಂದು ಮನುಷ್ಯ ಯಾರೇ ಆಗಲಿ ಎತ್ತರಕ್ಕೆ ತಕ್ಕನಂಗೆ ತೂಕ, ಅದನ್ನು ಐಡಿಯಲ್ ವೇಟ್ ಅಂತ ಕರಿತೀವಿ. ಐಡಿಯಲ್ ವೇಟ್ ಎಷ್ಟು ಕೆಜಿಸ್ ಇರಬೇಕು ಅಷ್ಟು ಗ್ರಾಮ್ಸ್ ಪ್ರೋಟೀನ್ ಎವ್ರಿ ಡೇ ನಮ್ಮದು ಬಾಡಿಗೆ ಕೊಡಬೇಕಾಗುತ್ತೆ. ಇಫ್ ಇನ್ ಕೇಸ್ ನಾವೇನಾದರೂ ವರ್ಕೌಟ್ಸ್ ಜಾಸ್ತಿ ಮಾಡ್ತೀರಿ, ಜಿಮ್ಮಲ್ಲೆಲ್ಲ ವರ್ಕೌಟ್ ಮಾಡ್ತೀರಿ ಅಂತ ಹೇಳಿದ್ರೆ 1 kgಗೆ 1.5 ಗ್ರಾಮ್ ಅಥವಾ 1.6 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಕೊಡಬೇಕಾಗುತ್ತೆ. ಅವಾಗಷ್ಟೇ ನಮ್ಮದು ಮಸಲ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸಪೋರ್ಟ್ ಮಾಡೋದು. ಇಫ್ ಇನ್ ಕೇಸ್ ನಾವು ಬಾಡಿಗೆ ಕರೆಕ್ಟ್ ಪ್ರಮಾಣದಲ್ಲಿ ಪ್ರೋಟೀನ್ ಕೊಟ್ಟಿಲ್ಲ ಅಥವಾ ನಾವೇನು ಜಾಸ್ತಿ ವರ್ಕೌಟ್ ಮಾಡ್ತಿದ್ದೀವಿ ಪ್ರೋಟೀನ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮದು ಬಾಡಿಯಲ್ಲಿ ಮಸಲ್ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು.